ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಜೆ ಹಾಗೂ ಪ್ರಭುತ್ವದ ನಡುವಿನ ಕೊಂಡಿ ಪತ್ರಿಕಾರಂಗ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳ ಮೂಲಕ ಪತ್ರಕರ್ತರು ರೂಪಿಸುವ ಸಾಮಾಜಿಕ ಅಭಿಪ್ರಾಯಗಳಿಗೆ ತುಂಬಾ ಮಹತ್ವವಿದೆ. ಪ್ರಜೆಗಳು ಮತ್ತು ಪ್ರಭುತ್ವದ ನಡುವಿನ ಕೊಂಡಿಯಂತೆ ಕೆಲಸ ಮಾಡುವ ಪತ್ರಿಕಾರಂಗ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ವಿಚಾರಗಳ ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವ ಮಹತ್ತರ ಜವಾಬ್ದಾರಿಯನ್ನ ಹೊತ್ತಿದೆ ಎಂದು ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ದೀನದಲಿತರ, ಬಡವರ ಹಾಗೂ ಶೋಷಿತರ ಪರ ನಿಲ್ಲುವಲ್ಲಿ ಪತ್ರಕರ್ತರಾದವರ ಜವಾಬ್ದಾರಿ. ಪತ್ರಿಕಾರಂಗವು ಅತ್ಯಂತ ಶ್ರೇಷ್ಠತೆ ಹೊಂದಿದ್ದು ಇದಕ್ಕೆ ಕಳಂಕರಹಿತ ಸೇವೆ ಮುಖ್ಯ. ಯಾರನ್ನೋ ಖುಷಿ ಪಡುವಿಸುವ ಸುದ್ದಿಗಳ ಬದಲಾಗಿ ಸಮಾಜ ಪರಿವರ್ತನೆಗಾಗಿ ಇರಬೇಕು ಎಂದರು. ನಿಮ್ಮಲ್ಲಿ ಗ್ರಾಂಟ್ ಆಗಿಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಸಹಿತ ಮುಂದುವರೆದು ನಮ್ಮ ಕಾನೂನಿನ ದಿಗ್ಬಂಧನೆ ಒಳಗೆ ನಾವು ಕೆಲಸ ಮಾಡಬೇಕಾಗಿದ್ದರಿಂದ ಹೆಚ್ಚಿಗೆ ಹೇಳಕ್ಕಾಗೋದಿಲ್ಲ. ನಾ ಸರ್ಕಾರ ಮೇಲೆ ಒತ್ತಡ ಹಾಕ್ಬೋದು. ಅಲ್ಲಿ ರೆವಿನ್ಯೂ ಮಿನಿಸ್ಟರ್ ಕೂಡ ನಾವು ಮಾತಾಡ್ತೀವಿ. ಯಾಕಂದ್ರೆ ನೀವೊಂದು ಅಪ್ಲಿಕೇಶನ್ ಕೊಡ್ರಿ, ನನಗೊಂದು ರೆವಿನ್ಯೂ ಮಿನಿಸ್ಟರ್ಗೆ CM ಒಂದು ಕೊಡ್ರಿ, ಅಲ್ಲಿ ಕೊಡ್ತೀವಿ. ನೀವು ಬರದ ಇವತ್ತ ಕೊಟ್ಟರೆ ನಾ ಇವತ್ತು ಸಾಯಂಕಾಲ ಹೋಗ್ತೀವಿ ತಗೊಂಡು ಅಲ್ಲಿ ಪ್ರಯತ್ನ ಮಾಡುವಂಥ ಕೆಲಸ ಮಾಡಿ. ನೀವು ಪತ್ರಿಕೆ ಹಂಚಿಕೆ ಹುಡುಗರನ್ನ ಮತ್ತು ಈ ಪತ್ರಕರ್ತರ ಸಂಘಕ್ಕೆ ಬೇಕೆಲ್ಲ ಎಲ್ಲ ಕಡೆಗೆ ಜಿಲ್ಲಾ ಪ್ಲೇಸ್ನ್ಯಾಗ ಕೊಟ್ಟಿರಿ ನೀವು. ನಾನು ಅದನ್ನು ಕೇಳ್ತೇನೆ. ಜಿಲ್ಲಾ ಪ್ಲೇಸ್ನ ಬಾಗಲಕೋಟೆ ಜಿಲ್ಲಾ ಪ್ಲೇಸ್ನಾಗ 2 ಎಕರೆ ಜಾಗ ಕೊಟ್ಟಿರಿ ನೀವು, ನಮ್ಗೆ ಯಾಕೆ ಕೊಡಂಗಿಲ್ಲ? ಅಲ್ಲಿ ಪತ್ರಕರ್ತರು ಬೇರೆ, ಇಲ್ಲಿ ಪತ್ರಕರ್ತರು ಬೇರೆ ಅಂತ ಅರ್ಥ ಮಾಡ್ತೀವಿ. ಹಂಗಾರೆ ಆದೇಶ ಮಾಡಿ. ಮತ್ತೆ ಇಲ್ಲಿ ಇವರು ಸಮಾಜ ಸೇವೆನೇ ಮಾಡ್ತಾರೆ. ನಾವೆಷ್ಟು ಶಾಸಕರು ಮಾಡ್ತೀವಿ ಮತ್ತು ನೌಕರಸ್ಥರು ಮಾಡ್ತಾರೆ. ಅದೇ ಪ್ರಕಾರ ಕೆಲಸ ದೇಶ ಸೇವೆ ಇವರು ಮಾಡ್ತಾರೆ. ಸಮಾಜವನ್ನು ತಿದ್ದುವಂತ ಕೆಲಸ ಪತ್ರಕರ್ತರ ಸಂಘದನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಅನೇಕ ಭಯ ಇರ್ತಾವ, ಹೆದರಿಕೆ ಆಗ್ತಾರೆ. ಅದನ್ನೆಲ್ಲ ಮೀರಿ ಗಟ್ಟಿಯಾಗಿ ನಿಂತು ಸಮಾಜ ತಿದ್ದು ಕೆಲಸ ಮಾಡುವಂತ ಅತ್ಯಂತ ಉತ್ತಮ ಕೆಲಸ ಮಾಡುವವರು ಅಂದ್ರೆ ಪತ್ರಕರ್ತರು. ಎಷ್ಟೋ ಬೆದರಿಕೆಗಳು ಬರ್ತಾವ ಅವರಿಗೆ ಸಹಿತ. ಅದರ ಮಧ್ಯೆಯೂ ಸಹಿತ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅವ್ರು ಎದುರು ಹಾಕೊಂಡು ನಾನು ಗಮನಿಸಿ ಸೂಚನೆ ಅಂತ ಅವಕಾಶ ಇರ್ತದೆ. ಮತ್ತು 0 ಅವರ್ ಅದು ಇರ್ತಾವೆ, ಎಮರ್ಜೆನ್ಸಿ 0 ಅವರ್. ಈ ಫ್ಲಡ್, ಅನಾಹುತ, ಗುಡ್ಡು ಕುಸಿತ, ಆಕ್ಸಿಡೆಂಟ ಇಂಥರೊಳಗೆ ಇರ್ತಾವ. ಅಂದ್ರೆ ಇದ್ರಾಗೂ ಟ್ರೈ ಮಾಡ್ತಾನೆ, ಸ್ಪೀಕರ್ಗೆ ಟ್ರೈ ಮಾಡಿ ಕ್ವಶನ್ ಹಾಕಿ ಅವ್ರಿಗೆ ಉತ್ತರ ಪಡ್ಕೊಳ್ಳುವಂತ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಸಭೆ ಸಂಬಂಧ ನಮಗೆ ಕಾರ್ಯಕಾರಿಣಿ ಸಭೆ ಇತ್ತು ಪಕ್ಷದ, ಬಾಗಲಕೋಟೆಗೆ ಹೋಗಲಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಜಿಲ್ಲಾಧ್ಯಕ್ಷರಿಗೆ ನಮ್ಗೆ ಇಲ್ಲೇ 2 ಕಡೆ ಪತ್ರಿಕಾ ದಿನಾಚರಣೆ, ನಮಗೆ ಬಿಡ್ರಿ ಇಲ್ಲಿ ಅನ್ನುವಂಥದ್ದನ್ನು ವಿನಂತಿ ಮಾಡ್ಕೊಂಡು ಇಲ್ಲಿ ಓದೀನಿ. ಅದರ ಸ್ವಲ್ಪ ಬರ್ಲಿಕ್ಕೆ ಲೇಟ್ ಆಯಿತು. ಇನ್ನೂ ಕಾರ್ಯಕ್ರಮ ಸೈನಿಕರ ದಿನಾಚರಣೆ ಒಂದಿತ್ತು, ಅನೇಕ ಕಾರ್ಯಕ್ರಮ, ಜಾತ್ರೆಗಳು, ಅವು ಇವು ಬಹಳಷ್ಟು ಒತ್ತಡ ಇರ್ತದೆ. ಯಾಕಂದ್ರೆ ಒಂದು ವಾರ ಇರ್ಲಿಕ್ಕೆ ಮುಗಿದು ಮತಗಳನ್ನ ಕಂಟಿನ್ಯೂ ಇರ್ತಾವೆ. ಅದಕ್ಕೆ ಲೇಟ್ ಆದರೂ ಸಹಿತ ನಮ್ಮನ್ನು ಬರಮಾಡಿಕೊಂಡು ಉದ್ಘಾಟನೆ ಮಾಡಿಸಿ ನಿಮ್ಮ ಅನೇಕ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು, ನೀವು ಇನ್ನೊಂದು ಏರಿಯಾದಲ್ಲಿ ದಿನ ದಿನ ಬದಲಾಗ್ತದೆ. ಈಗ ಎನೆಯದೊಳಗೆ ಸೈಟ್ ಒಳಗೆ ಗಾರ್ಡನ್ ಜಾಗ, ಇನ್ನಿತರ ಸಾರ್ವಜನಿಕ ಜಾಗ ಮುನ್ಸಿಪಾಲಿಟಿಗೆ ಬಿಡ್ತಿದ್ದಾರೆ. ಈಗ ಪ್ರಾಧಿಕಾರಕ್ಕೆ ಬಿಟ್ಟುಕೊಡ್ತಾರೆ, ಮುನ್ಸಿಪಾಲಿಟಿಗೆ ಬಿಡಂಗಿಲ್ಲ. ಮುನ್ಸಿಪಾಲಿಟಿ ಮಾಲೀಕತ್ವ ಮೇಲೆ CA ಸೈಟ್ ಮ್ಯಾಗ ಇಲ್ಲ ಏನ, ಆದ್ರೆ ಆ ಪ್ರಾಧಿಕಾರದವ್ರು ಕೊಡ್ಬೇಕಾದ್ರೆ ಅವ್ರಿಗೆ ಚಾರ್ಜ್ ತುಂಬಬೇಕು. ಆ ಹಣ ತುಂಬಿದಾಗ ಮಾತ್ರ ಅವರಿಗೆ ಯಾವುದೇ ಇರಲಿ. ನಮ್ಮಲ್ಲಿ ಇಲ್ಲೊಂದು ವೆಟರ್ನರಿ ದವಾಖಾನೆಗೆ ಮಂಜೂರಾಗಿ 50 ಲಕ್ಷ ಮಂಜೂರಾಗಿ 2 ವರ್ಷ. ಪ್ರಾಧಿಕಾರದವ್ರನ್ನ ಕೇಳಾದ್ರೆ ನೀವು ದುಡ್ಡು ತುಂಬಿ ಹೋಗಿರ್ತಾರೆ, ಇವ್ರ ಕಡೆ ದುಡ್ಡಿಲ್ಲ. ಈ ಅಡಚಣೆಯನ್ನು ಸ್ವಲ್ಪ ಅದ. ಇದನ್ನ ಹೆಂಗೆ ಪರಿಹಾರ ಮಾಡಬೇಕು? ಇಲ್ಲಾಂದ್ರೆ ಇದು ಒಂದು ಪ್ರಪೋಸಲ್ ಜಿಲ್ಲಾಧಿಕಾರಿ ಥ್ರೋ ಮುಖ್ಯಮಂತ್ರಿಗೆ ಕಳಿಸಿ ಅವ್ರ ಕಡೆಯಿಂದ ಕನ್ಸೆಷನ್ ಅಥವಾ ಗ್ರ್ಯಾಂಟ್ ರೂಪದೊಳಗೆ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ. ಮೊದಲು ಇದ್ದಿದ್ದಿಲ್ಲ. ಬಾಗಲಕೋಟೆಗಳು ಕೊಟ್ಟಿದಾರಲ್ಲ, 2 ಎಕರೆ ಗಟ್ಟಲೆ ಕೊಟ್ಟಿದ್ದಾರೆ, ಆಗಿದ್ದಿದ್ದಿಲ್ಲ. ಅದು ಇಲ್ಲಿ ನಾವು ಮಾಲೀಕರು ಕೊಟ್ಟಿದ್ದೀವಿ, ಅವ್ರ ಕಟ್ಟಡ ಕೊಟ್ಟಿದ್ದೀವಿ, ಜಾಗನೂ ಕೊಟ್ಟಿದ್ದೀವಿ. ಹಾಗೇನು ಇದ್ದಿದ್ದಿಲ್ಲ. ಎಲ್ಲ ನಮ್ಮ ನಗರದ ವತಿಯಿಂದ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ನಾನು ಗ್ರಾಮದೇವರಾದ ಶ್ರೀ ಕಾಡಸಿದ್ದೇಶ್ವರನಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಪ್ರತಿ ವರ್ಷದಂತೆ ಈ ಸಲವೂ ಸಹಿತ ಪತ್ರಿಕಾ ದಿನಾಚರಣೆಯನ್ನ ತಾಲೂಕಿನ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಇಲ್ಲಿ ಅವ್ರು ಹೇಳಿದ್ದು ವಿಚಾರ ನಮ್ಗೆ ಸಾಕಷ್ಟು ಸಲ ಹೇಳಿದ್ರು. ಅವ್ರು ಏನ್ ಹೇಳ್ತಾರಂದ್ರ, ಇವತ್ತು ಬಂದು ಹೇಳ್ತಾರ, ಮುಂದಿನ ವರ್ಷ ಮತ್ತೆ ನೆನಪು ಮಾಡಿ.
ಮುಂದಿನ ವರ್ಷ ಪತ್ರಿಕಾ ದಿನಾಚರಣೆಯಿಂದ ನೆನಪು ಮಾಡೋದು. ತಪ್ಪಿಲ್ಲ. ಕಾಂಗ್ರೆಸ್ ಮುಖಂಡ ಸಿದ್ದು ಕೋಣೀರ ಮಾತನಾಡಿ, ರಬಕವಿ ಬನಹಟ್ಟಿ ತಾಲೂಕು ಪತ್ರಕರ್ತರ ಭವನಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಡುವುದಾಗಿ ಹೇಳಿದ್ದಾರೆ. ಯುವ ಪೀಳಿಗೆಯ ಕೆಲವರ ಅಸಂಸ್ಕಾರದಿಂದ ಪತ್ರಿಕಾ ರಂಗ ಕಲ್ಮಶವಾಗ್ತಾ ಇದೆ. ವಾಸ್ತವತೆ, ನಿರ್ಭೀಡತೆಯಿಂದ ಸುದ್ದಿ ತಲುಪಿಸುವಲ್ಲಿ ಪತ್ರಕರ್ತರು ಪ್ರಾಮಾಣಿಕ ಸೇವೆ ಒದಗಿಸಿ ಸವಾಲುಗಳನ್ನ ಮೆಟ್ಟಿ ನಿಲ್ಲುವಂತರಾಗಬೇಕು. ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಷ್ಟವಾಗ್ತಾ ಇದೆ. ಯುವಕರು ಓದೋದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಲ್ಲಿ ಸುಂದರ ಸಮಾಜದ ಜೊತೆಗೆ ಬಲಿಷ್ಠ ರಾಷ್ಟ್ರದೊಂದಿಗೆ ಇತಿಹಾಸ ಅರಿತುಕೊಳ್ಳಲು ಸಾಧ್ಯ ಎಂದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭೆ ಸಭಾಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ರಬಕವಿ ಬನಹಟ್ಟಿ ತಾಲೂಕು ಘಟಕ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ದಲ ಭಂಜನ, ಮಲ್ಲಿಕಾರ್ಜುನ್ ತುಂಗಳ, ಕಾರ್ಯದರ್ಶಿ ಪತ್ರಕರ್ತರ ಸಂಘ ಬಾಗಲಕೋಟೆ ದರೆಪ್ಪ ಉಳ್ಳಾಗಡ್ಡಿ, ವಿಶ್ವಜ ಕಾಡಿದೇವರ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘ ರಬಕವಿ ಬನಹಟ್ಟಿ, ಶಿವಾನಂದ ಬಾಗಲಕೋಟ ಮಠ ಹಾಗೂ ಅಭಿನಂದನಾ ಡೋರ್ಲಿ, ಡಾಕ್ಟರ್ ವಿನೋದ್ ಮೈತ್ರಿ, ಡಾಕ್ಟರ್ ಜಿಎಚ್ ಚಿತ್ತರಗಿ, ಡಾಕ್ಟರ್ ರವಿ ಜಮಖಂಡಿ, ಚಿದಾನಂದ ಸೊಲ್ಲಾಪುರ್, ಮಲ್ಲಿಕಾರ್ಜುನ್ ಹುಳಗಬಾಳಿ, ವಿಜಯ್ ಕುಮಾರ್ ಹಲಕುರ್ಕಿ, ಶಿವಾನಂದ ಕಾಕಿ, ರಬಕವಿ ಬನಹಟ್ಟಿ ತಾಲೂಕಿನ ಪತ್ರಕರ್ತರು ಆದ ಕಿರಣ್ ಅಳಗಿ, ಮಹಾದೇವ್ ತೋಟಗೇರ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.